ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 70 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ಆಯೋಜಿಸಲಾಗಿತ್ತು. ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸಚಿವರುಗಳಾದ ಜಮೀರ್ ಅಹಮದ್ ಖಾನ್, ಶಿವರಾಜ್ ತಂಗಡಗಿ ಹಾಗೂ ಅನೇಕ ಶಾಸಕರು ಹಾಗೂ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಟೌನ್ ಹಾಲ್ ಮುಂಭಾಗದಲ್ಲಿ ಬೃಹತ್ ಆಕಾರದ ಕಟ್ಔಟ್ ನಿರ್ಮಿಸಿ ಶುಭ ಹಾರೈಸಿದ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂ ವಿನಾಯಕ ಅವರು ನೂರಾರು ಬೆಂಬಲಿಗರ ಜೊತೆಯಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಹಾಗೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭ ಹಾರೈಸಿದರು. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ತಾಯಿ ಭುವನೇಶ್ವರಿಗೆ ಬಡವರ ಬಂಧು ಜಮೀರಣ್ಣಿಗೆ, ಸರ್ವಧರ್ಮ ನಾಯಕ ಜಮೀರಣ್ಣಿಗೆ, ಸರ್ವಧರ್ಮ ನಾಯಕ ಜಮೀರಣ್ಣಿಗೆ, ಬಡವರಿಗಾಗಿ ವಸತಿಯಲ್ಲಿ ಅನೇಕ ದಾಖಲೆ ಮಾಡಿದ ಜಮೀರಣ್ಣನವರಿಗೆ, ಬಡವರ ಬಂಧು ಸಿದ್ದರಾಮಯ್ಯನವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಕನ್ನಡ 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 ಬಡವರ ಬಂಧು ಸಿದ್ದರಾಮಯ್ಯನವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಜಮೀರಣ್ಣನವರಿಗೆ, ಬಡವರ ಬಂಧು ಜಮೀರಣ್ಣನವರಿಗೆ. ಕರ್ನಾಟಕ ರಾಜ್ಯದ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕನ್ನಡ ಭಾಷೆ, ನೆಲ ಮತ್ತು ಜಲಕ್ಕಾಗಿ ಅನೇಕ ಆದೇಶಗಳನ್ನು ಮಾಡಿ ಇವತ್ತು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದಂಥವ್ರು ಸಿದ್ದರಾಮಯ್ಯವರು. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಇಲಾಖೆಗಳಲ್ಲಿ ಕನ್ನಡ ನಾಮಫಲಕವನ್ನು ಮತ್ತು ಕನ್ನಡದಲ್ಲೇ ವ್ಯವಹರಿಸಬೇಕು ಅಂತೇಳಿ ಆದೇಶನ ಮಾಡಿದವರು ನಮ್ಮ ಸಿದ್ದರಾಮಯ್ಯನವರು. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಅಂಗಡಿ ಮುಂಗಟ್ಟುಗಳಿದೆ, ಯಾರು ವ್ಯಾಪಾರಸ್ಥರಿದ್ದಾರೆ, ಅವರಲ್ಲಿ ಕನ್ನಡ ಭಾಷೆ ನಾಮಫಲಕ ಧರಿಸಬೇಕು ಅಂತೇಳಿ ಆದೇಶವನ್ನು ತಂದಂಥ ಮುಖ್ಯಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಮತ್ತು ಜಯನಗರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಚಾಮರಾಜಪೇಟೆ ಜನತೆ ಪರವಾಗಿ 100 ಅಡಿ ಒಂದು ಕಟ್ಔಟನ್ನು ಇವತ್ತು ನಿರ್ಮಿಸಿ, ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಸತಿ ಇಲಾಖೆಯಲ್ಲಿ ಬಡವರಿಗಾಗಿ ಅನೇಕ ಸೂರುಗಳನ್ನು ನಿರ್ಮಿಸಿ ದಾಖಲೆಯನ್ನು ಮಾಡಿದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಜಮೀರಣ್ಣವರ ಜೊತೆಗೆ ಅವ್ರದ್ದೊಂದು 100 ಅಡಿ ಕಟ್ಟಡ ನಿರ್ಮಿಸಿ ಇವತ್ತು ಕರ್ನಾಟಕ ಜನತೆ ಮತ್ತು ನಮ್ಮ ಚಾಮರಾಜಪೇಟೆ ಜನತೆ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಕೃತಜ್ಞತೆ ಅರ್ಪಿಸೋಕ್ಕಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ಮುಖ್ಯಮಂತ್ರಿ ಇನ್ನೇನು ಬರಲಿದ್ದಾರೆ, ಅವ್ರಿಗೆ ಬರಬೇಕಾದ್ರೆ ಅವರಿಗೆ ಸ್ವಾಗತನ ಬಯಸಿ ಬಾಣ ಬಿಸಿರೋದಂಗೆ ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಇದು ನಮ್ಮ ನಾಡಹಬ್ಬ ಬಂದು ನವೆಂಬರ್ 1ಕ್ಕೆ ಸೀಮಿತ ಅಲ್ಲ. ಇದು ನಾಡಹಬ್ಬ ಬಂದು ವರ್ಷ ಫುಲ್ಲು ನಾವು ಆಚರಣೆ ಮಾಡಬೇಕು. ಇಲ್ಲೇ ಹುಟ್ಟಿ ಬೆಳೆದಂಥ ಯಾವುದೇ ಪರಭಾಷೆ ಇರಲಿ ಬಂದು ಇಲ್ಲಿ ನೆಲೆಸಿರೋರು, ಮಾತೃಭಾಷೆ ಯಾವುದೇ ಇರಲಿ ಹೃದಯ ಭಾಷೆ ಕನ್ನಡವಾಗಿರಲಿ ಅಂತೇಳಿ ನಮ್ಮ ಒಂದು ಸಂದೇಶ. ಅವರು ಯಾರೇ ಇದ್ರೂ ಇಲ್ಲಿ ಕನ್ನಡಕ್ಕಾಗಿ ಮೊದಲ ಆದ್ಯತೆ ಕೊಡಬೇಕು, ಕನ್ನಡಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಮನವಿ. ಮತ್ತು ಅವರಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇದು ಆವಾಗಲೇ ಹೇಳಿದ್ನಲ್ಲ ನಾನು, ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಅನೇಕ ಕನ್ನಡ ನಮ್ಮ ಆದೇಶಗಳನ್ನ ಮಾಡಿ ಕೃತಜ್ಞತೆ ಅರ್ಪಿಸಬೇಕಾಯಿತು. ಅದಕ್ಕೆ ನಮ್ಮ ಚಾಮರಾಜಪೇಟೆ ಜನತೆ ಪರವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ನಮ್ಮ ವಸತಿ ಸಚಿವರಾದ ಜಮೀರಣ್ಣವರಿಗೆ ಈ ಮೂಲಕ ನಾವು ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ಇವತ್ತು ಅನೇಕ ವರ್ಷಗಳಿಂದ ಹಲವಾರು ಕ್ಷೇತ್ರಗಳಲ್ಲಿ ಅನೇಕ ಗಣ್ಯರು ಸೇವೆಯನ್ನು ಮಾಡಿದ್ದಾರೆ. ಸಾಹಿತಿಗಳು, ಚಿತ್ರನಟರು, ರಂಗಭೂಮಿ ಕಲಾವಿದರು, ಜಾನಪದ ಕಲಾವಿದರು, ವೈದ್ಯಕೀಯ ರಂಗದಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಗುರುತಿಸಿ ಇವತ್ತು ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ 70 ಜನಗಳಿಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಆ ಪ್ರಶಸ್ತಿ ಪಡೆದಂಥ ಎಲ್ಲ ಮಾನ್ಯರಿಗೆ ನಾವು ಅಭಿನಂದನೆ ಅರ್ಪಿಸ್ತಾ ಇದ್ದೀವಿ.